ಇನ್ನೊಂದು ಧರ್ಮವನ್ನು ಸಹಿಸ್ಕೊಳ್ತಕ್ಕಂಥದ್ದಾಗಬೇಕು. ಜೊತೆಗೆ ಇದು ಎಲ್ಲರೂ ಕೂಡ ಕೂಡಿ ಬಾಳ್ತಕ್ಕಂಥದ್ದು ಆಗಬೇಕು ಅಲ್ವಾ? ಅದಕ್ಕೆ ನಮ್ಮ ಸರ್ಕಾರ ಸರ್ವರನ್ನೂ ಒಳಗೊಂಡ ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದೇ ನಮ್ಮ ಧ್ಯೇಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ತಳ ಸಮುದಾಯದವರು ಇದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ಅವರೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗ ಶಕ್ತಿ ಯೋಜನೆ ಮಾಡಿದ್ದೀವಿ. ಆ ಶಕ್ತಿ ಯೋಜನೆ ಯಾವುದೋ ಒಂದು ಧರ್ಮದವ್ರಿಗೆ ಇದೆಯಾ, ಒಂದು ಜಾತಿಯವ್ರಿಗೆ ಇದೆಯಾ? ಎಲ್ಲ ಜಾತಿಯವರು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಿ ಅಂತ ಹೇಳ್ಬಿಟ್ಟಿದ್ದೀವಿ. ಎಲ್ಲ ಧರ್ಮದವ್ರಿಗೂ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಿ ಅಂತ ಹೇಳಿದ್ದೀವಿ. ನೀವು ಎಲ್ಲಿಗಾರ ಹೋಗಿ, ದೇವಸ್ಥಾನಕ್ಕಾರ ಹೋಗಿ, ನೆಂಟರ ಮನೆಗಾರ ಹೋಗಿ, ತವ್ರ ಮನೆಗಾರ ಹೋಗಿ, ಎಲ್ಲಿಗಾರ ಹೋಗಿ, ಆದರೆ ಎಲ್ಲ ಮಹಿಳೆಯರು ಕೂಡ ಒಟ್ಟಿಗೆ ಕೂತ್ಕೊಂಡು ಬಸ್ನಲ್ಲಿ ಹೋಗಿ, ಫ್ರೀಯಾಗಿ ಹೋಗಿ. ಆ ಜಾತಿ ಈ ಧರ್ಮ ಯಾವುದು ಇಲ್ಲ, ಎಲ್ಲ ಜಾತಿ ಬಡವರಿಗೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ, ಮನೆಯ ಯಜಮಾನಿಗೆ 2,000 ರೂಪಾಯಿ ತಿಂಗಳು ಕೊಡ್ತೀವಿ. ಅದರಲ್ಲಿ ಜಾತಿ ಇದೆಯಾ, ಧರ್ಮ ಇದೆಯಾ, ಅಥವಾ ರಾಜಕೀಯ ಇದೆಯಾ? ಯಾವ ಪಕ್ಷ ಈಗ BJP ಅವರು ತಗೊಳ್ಳಲ್ವಾ? ಅವ್ರ ಅದಕ್ಕೆ ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಆ ಥರ ಇಲ್ಲವೇ ಇಲ್ಲ. ಅದಕ್ಕೆ ಸಮಾನತೆ ಬರಬೇಕಲ್ಲ. ಆಮೇಲೆ ಗೃಹ ಜ್ಯೋತಿ, ಆ ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಎಲ್ಲ ಮನೆಯವರಿಗೂ ಫ್ರೀ ಕರೆಂಟ್, 200 ಯೂನಿಟ್ವರೆಗೆ ಫ್ರೀ ಕರೆಂಟ್. ನೀವೆಲ್ಲ ಕೈ ಎತ್ತಿ, ಎಷ್ಟು ಜನ ಫ್ರೀ ಕರೆಂಟ್ ತಗೋತಾ ಇದ್ದೀರಿ ನೋಡಿ? ಎಲ್ಲರೂ ಕೈ ಎತ್ತಾರೆ. ಎಲ್ರಿಗೂ ಕರೆಂಟ್. ಕಾರಣ ಯಾಕಪ್ಪ ಅಂತಂದರೆ, ಬಡವರು ಶ್ರೀಮಂತರು ಅಸಮಾನತೆ ಇದೆಯಲ್ಲ, ಜಾತಿ ಭೇದ ಇದೆಯಲ್ಲ, ಮೇಲ್ಜಾತಿ ಕೆಳಜಾತಿ ಅಂತ ಅನ್ನೋದು ಇದೆಯಲ್ಲ, ಅದು ಹೋಗ್ಬೇಕು. ಅದು ಹೋಗದೇನೆ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಎಲ್ಲಿವರೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲ್ಲ ಪ್ರತಿಯೊಬ್ಬರಿಗೂ, ಅಲ್ಲಿವರೆಗೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ, ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ, ಯಶಸ್ಸಾಗಲ್ಲ. ನೀವು ತಿಳ್ಕೊಳ್ಳಿ ಇವನ್ನೆಲ್ಲ. ನಾನು ಭಾಳ ಮಾತಾಡಬೇಕು ಅಂತ ಇದ್ದೆ, ಸಮಯ ಇಲ್ಲ. ನಾನು ಮತ್ತೆ ಹುಬ್ಳಿಗೆ ಹೋಗಿ, ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿನಲ್ಲಿ ಇವತ್ತು ಮಂತ್ರಿಗಳ ಎಲ್ಲ ಊಟ ಇಟ್ಕೊಂಡಿದ್ದೀನಿ. ನಾನು ಪಕ್ಷದ ವಿಚಾರ ಚರ್ಚೆ ಮಾಡೋಕ್ಕೋಸ್ಕರ ಊಟ ಇಟ್ಕೊಂಡಿದ್ದೀನಿ. ಅದರಿಂದ ಹೋಗಲೇಬೇಕಾಗಿದೆ. ಅದರಿಂದ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಇಷ್ಟೇ ತಿಳ್ಕೊಳ್ಳಿ ನೀವು. ವಿಶ್ವಶಾಂತಿ ಆಗಬೇಕಾದ್ರೆ ಮೂಲಭೂತವಾಗಿ ನೀವು ತಿಳ್ಕೊಂಡಿರ್ತ ಇನ್ನೊಂದು ಜಾತಿಯವ್ರನ್ನ ಪ್ರೀತಿಸ್ಬೇಕು, ದ್ವೇಷಿಸಬಾರ್ದು. ಅವನು ಯಾವ ಜಾತಿ ಏನಾರು ಆಗಿರಲಿ, ಕ್ರಮೇಣ ಜಾತಿ ಹೋಗಬೇಕು. ನಾನು ಅದಕ್ಕೆ ಇಲ್ಲೂ ಹೇಳ್ಬಿಡ್ತೀನಿ, ನನ್ನ ಅನುಭವದ ಮಾತು. ನಾನು BSc ಓದುವಾಗ, ಲಾ ಓದುವಾಗ, ನಮ್ಮಪ್ಪ ನನಗೆ ಮನೆಯಲ್ಲಿರ್ತಕ್ಕಂಥ ದನಕರುಗಳಿಗೆ ನೀರು ಕುಡಿಸೋದು ಮಾಡಿಬಿಟ್ಟಿದ್ರು. ನೀರು ಕುಡಿಸಬೇಕಾಗಿತ್ತು. ನಾನು ಎಲ್ಲಿಂದ ನೀರು ತರೋದು?
ಬಾವಿಲಿ ಬರಬೇಕಾಗಿತ್ತು. ಆಗ ಓಪನ್ ವೆಲ್ಗಳಿದ್ದವು. ಈಗಿಲ್ಲ ಬಿಡಿ, ಈಗ ಎಲ್ಲ ಓಪನ್ ವೆಲ್ಗಳೆಲ್ಲ ಮುಚ್ಚೋಗ್ಬಿಟ್ಟಿದ್ದಾವೆ, ಬೋರ್ವೆಲ್ಗಳು ಬಂದ್ಬಿಟ್ಟಿದ್ದಾವೆ. ಈಗ ಓಪನ್ ವೆಲ್ಗಳಿಲ್ಲ. ನಾನು ಓದುವಾಗ ಓಪನ್ ವೆಲ್ಗಳಿದ್ದವು. ಆ ಬಾವಿನಲ್ಲಿ ಹೋಗಿ ನೀರು ಸೇರ್ಬೇಕಂತೂ ತಂದು ದನಕರುಗಳು ಕುಡಿಸ್ಬೇಕಾಗಿತ್ತು ಮನೇಲಿರೋಕ್ಕೆ. ಅದಕ್ಕೆ ಏನು ಮಾಡ್ತಿದ್ದೆ ನಾನು, ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರೋವು. ಆ ಗುಬ್ಬಚ್ಚಿಗಳು ಹುಲ್ಸೆತ್ತೆ ಎಲ್ಲ ಕಸ ಎಲ್ಲ ಹಾಕ್ಬಿಟ್ಟಿರೋವು ನೀರಿಗೆ. ಆ ಕಸದಿಂದ ನೀರು ಮುಚ್ಕೊಬಿಟ್ಟಿರೋದು. ಅದಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಪಕ್ಕಕ್ಕೆ ಸರಿಸೋದ ಮೇಲೆ ನೀರು ತಗೊಳ್ಳುವೆ. ಮನೆಗೆ ಹೋಗ್ಬಿಟ್ಟು ನೀರು ಹಾಕ್ಬಿಟ್ಟು ಬರೋದ್ರೊಳಗಡೆ ಮುಚ್ಕೊಬಿಟ್ಟೋದು. ಹೆಂಗಾಗಿದೆ ನಮ್ಮ ಜಾತಿ ವ್ಯವಸ್ಥೆ ಅಂತಂದರೆ, ಅನೇಕ ಸುಧಾರಕರು ಬಂದಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಯಾರು ಬಂದರೂ ಕೂಡ ಸ್ವಲ್ಪ ಬದಲಾವಣೆ ಆಗುತ್ತೆ ಜಾತಿ ವ್ಯವಸ್ಥೆ, ಮತ್ತೆ ಸೇರ್ಕೊಂಡ್ಬಿಡ್ತದೆ. ಹಂಗಾಗ್ಬಿಡದೆ ಇದು ನನ್ನ ಅನುಭವದ ಮಾತು. ಆದ್ದರಿಂದ ನಾವೆಲ್ಲರೂ ಕೂಡ ತಿಳ್ಕೋಬೇಕು. ನಾವು ಶಕ್ತಿ ತುಂಬಬೇಕಾಗುತ್ತೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಾಗುತ್ತೆ. ನಾವು ಅದಕ್ಕೋಸ್ಕರನೇ ಇಲ್ಲಿ ಭಾಳ ಜನ ಭಕ್ತರೆಲ್ಲ ಬಂದಿದ್ದೀರಿ. ಪಾಪ ಚಕ್ರವರ್ತಿ ಅನ್ನದಾನೇಶ್ವರರು ಇದೆಲ್ಲ ಮಾಡ್ತಾ ಇದ್ದಾರೆ. ಸರ್ವಧರ್ಮ ಮಹಾಸಂಗಮ ಬಾಳೆ ಮುಂದೂರು ಮಾಡ್ತಾ ಇರಿ. ಬಸವಣ್ಣ ಏನು ಹೇಳಿದ್ದಾನೆ ಅಂತಂದ್ರೆ, ಕಾಯಕ ದಾಸೋಹ. ಕಾಯಕ ಅಂದ್ರೆ ಏನು ಗೊತ್ತಾ ಇಂಗ್ಲೀಷ್ನಲ್ಲಿ? ಕಾಯಕ ಅಂದ್ರೆ ಏನು ಗೊತ್ತಾ ಇಂಗ್ಲೀಷ್ನಲ್ಲಿ? ಪ್ರೊಡಕ್ಷನ್ ಅಂತ. ದಾಸೋಹ ಅಂತಾರೆ ಡಿಸ್ಟ್ರಿಬ್ಯೂಷನ್ ಅಂತ. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ನೀವು ಕೆಲವರು ಮಾತ್ರ ಕಾಯಕ ಮಾಡೋದು, ಪ್ರೊಡಕ್ಟಿವಿಟಿನಲ್ಲಿ ಭಾಗವಹಿಸೋದು, ಇನ್ನು ಕೆಲವರು ಕೂತ್ಕೊಂಡು ತಿನ್ನೋದು. ಅದಾಗಬಾರ್ದು. ಎಲ್ಲರೂ ಕಾಯಕ ಮಾಡಬೇಕು. ಬಂದಂಥ ಸಂಪತ್ತನ್ನು, ಉತ್ಪಾದನೆಯನ್ನು ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು. ಎಲ್ಲರೂ ಹಂಚ್ಕೊಂಡು ತಿನ್ಬೇಕು. ಅದೇ ಕಾಯಕ ಮತ್ತು ದಾಸೋಹ. ಬರೀ ಭಾಷಣ ಮಾಡೋಕ್ಕಲ್ಲ ಇರೋದು ಬಸವಣ್ಣನ ವಚನಗಳು. ಅದಕ್ಕೆ ನಾನು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ. ಏನಪ್ಪ ವಿಜಯಾನಂದ ಕಾಶಪ್ಪ, ಯಡಿಯೂರಪ್ಪನವ್ರು ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ, ನಾನು ಮಾಡಿದ್ದು. ಮತ್ತೆ ನನ್ನನ್ನೇ ದ್ವೇಷಿಸ್ತೀರಿ? ನೀನು ಮಾಡಲ್ಲಪ್ಪ, ನೀನು ನನ್ನ ಅಭಿಮಾನಿ. ಯಾವಾಗಲೂ ನೀನು ಮಾಡಲ್ಲ. ಕೆಲವರು ಯಾಕೆ ದ್ವೇಷಿಸ್ತಾರೆ ನನಗಂತೂ ಗೊತ್ತಿಲ್ಲ. ಅದರಿಂದ ನಾನು ಒಬ್ಬ ಬಸವಣ್ಣನವರ ಕಟ್ಟ ಅನುಯಾಯಿ. ಬಸವಣ್ಣನವರ ಕಟ್ಟ ಅನುಯಾಯಿ. 2013 ಮೇ 13ನೇ ತಾರೀಕು ಬಸವ ಜಯಂತಿ. ಅವತ್ತೇ ಪ್ರಮಾಣ ವಚನ ತಗೊಂಡೆ. ಬಸವಣ್ಣನವರ ಫೋಟೋಗಳನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇರಬೇಕು ಅಂತ ಇಡಿಸ್ದೆ. ವಿಜಯಪುರದಲ್ಲಿರ್ತಕ್ಕಂಥ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ
ಅಕ್ಕ ಮಹಾದೇವಿ ಅಂತ ಹೆಸರಿಟ್ಟೆ. ಯಾಕಿಟ್ಟೆ ಅಂತಂದರೆ ಯಾರನ್ನೋ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಯಾರನ್ನೋ ಓಲೈಕೆ ಮಾಡಲಿಕ್ಕೋಸ್ಕರವಾಗಿ ಮಾಡಿದ್ದಲ್ಲ. ಇವರು ಜಾತ್ಯತೀತವಾಗಿ ಪ್ರಯತ್ನ ಮಾಡಿದರು. ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಜಾತಿ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಅದಕ್ಕೋಸ್ಕರ ಮಾಡಿದ್ರು. ಅದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನ ಮಾಡೋಣ. ದ್ವೇಷಿಸ್ತಕ್ಕಂಥ ಕೆಲಸ ಮಾಡக்கூಡುದು. ಈ ಸ್ವಾಮೀಜಿಯವರು ಸುಮಾರು ಒಂದು ವರ್ಷದಲ್ಲಿ 287 ಅನ್ನದಾನ ಮಾಡಿದ್ದಾರೆ. ಇನ್ನೂ ಶಕ್ತಿ ಕೊಡಲಿ, ಆಯುಷು ಆರೋಗ್ಯ ಕೊಡಲಿ ಸ್ವಾಮೀಜಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಯಸ್ತಾ ಇದ್ದೇನೆ. ಆಮೇಲೆ ಬರೀ ಕರ್ನಾಟಕದಲ್ಲ, ಹೊರ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ. ನೀವೆಲ್ಲ ಅವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಾನು ನನ್ನ ಮನವಿ ಏನಪ್ಪ ಅಂತಂದರೆ, ನೀವೆಲ್ಲರೂ ಕೂಡ ಮಾನವ ಧರ್ಮ ಇದೆಯಲ್ಲ, ಮನುಷ್ಯ ಧರ್ಮ, ಎಲ್ಲ ಧರ್ಮಗಳಲ್ಲೂ ಕೂಡ ಪ್ರೀತಿ ಮಾಡಬೇಕು ಅಂತ ಹೇಳ್ತದೆ ಹೊರತು ದ್ವೇಷ ಮಾಡಬೇಕು ಅಂತ ಯಾವ ಧರ್ಮದಲ್ಲೂ ಹೇಳಲ್ಲ. ಅದು ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಎಲ್ಲ ಧರ್ಮಗಳಲ್ಲೂ ಕೂಡ ಪರಸ್ಪರ ಪ್ರೀತಿಸಬೇಕು ಅಂತ ಹೇಳ್ತದೆ ಹೊರತು ಪರಸ್ಪರ ದ್ವೇಷ ಮಾಡಿ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಮನುಷ್ಯರಾಗಿ ಬಾಳಿ ಅಂತ ಹೇಳ್ತದೆ ಹೊರತು. ಅದಕ್ಕೆ ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಸ್ವಾಮೀಜಿಯವರು. ಅವ್ರಿಗೆ ನಮಸ್ಕಾರಗಳನ್ನು ಹೇಳಿ, ನೀವೆಲ್ಲರೂ ಕೂಡ ಬಹುಶಃ ಬೆಳಗ್ಗೆಯಿಂದ ನಾನು ತಡವಾಗಿ ಬಂದೆ. ನಾನು ಯಾಕಂದರೆ ಬೆಳಗ್ಗೆ ಇನ್ನೊಂದು ಕಾರ್ಯಕ್ರಮ ಅಟೆಂಡ್ ಮಾಡಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವ, ಕಿತ್ತೂರು ಉತ್ಸವ, ಅದಕ್ಕೆ ಚಾಲನೆ ಕೊಟ್ಟು ಇಲ್ಲಿ ಬಂದದರಿಂದ ಈ ಕಾರ್ಯಕ್ರಮ ಲೇಟ್ ಆಯಿತು. ಆಮೇಲೆ ಅನ್ನದಾನೇಶ್ವರ ಇವಾಗ 75ನೇ ವರ್ಷನ ನಿಮಗೆ? 75 ವರ್ಷ. 75. ಅವರಿಗೆ 100 ವರ್ಷಕ್ಕಿಂತ ಹೆಚ್ಚು ಬಾಳಲಿ. ಅವರಿಗೆ ಆರೋಗ್ಯ, ಐಶ್ವರ್ಯ, ಆಯುಷ್ಯು, ಆರೋಗ್ಯ ಎಲ್ಲ ಕೊಡಲಿ ಅಂತೇಳಿ ಶುಭ ಕೋರ್ತೇನೆ. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಿಮ್ಮಾಪುರ ಕಾರಣ. ನಾನು ಬರಲ್ಲ ಅಂತ ಹೇಳ್ಬಿಟ್ಟಿದ್ದೆ, ಬೇರೆ ಕಾರ್ಯಕ್ರಮ ಇದೆ ಬರೋಕ್ಕಾಗಲ್ಲಪ್ಪ ಅಂತ ಹೇಳ್ಬಿಟ್ಟಿದ್ದೆ. ತಿಮ್ಮಾಪುರ ಬಂದು ಜಗಳನೇ ಶುರು ಮಾಡಿದೆ, ಬರಲೇಬೇಕು ನೀವು ಅಂತ ಕೂತ್ಕೊಂಡ. ಹಾಗಾಗಿ ಬಂದಿದ್ದೇನೆ. ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಸುಯೋಗ ಸಿಕ್ಕಿದೆ. ಈ ಸರ್ವಧರ್ಮ ಮಹಾಸಂಗಮದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.